ಬೆಳಗಾವಿ ಎಸಿ ಕಚೇರಿನ ಜಪ್ತಿ ಮಾಡಿ ಅಂತ ಕಂಪ್ಯೂಟರ್ ಕುರ್ಚಿಗಳು ಪ್ರಿಂಟರ್ ಅನ್ನ ರೈತರು ಹೊತ್ತೊಯ್ದಿದ್ದಾರೆ. ಕೋರ್ಟ್ ಆದೇಶದ ಮೇರೆಗೆ ಎಸಿ ಕಚೇರಿಯ ಪೀಠೋಪಕರಣಗಳನ್ನ ಜಪ್ತಿ ಮಾಡಲಾಗಿದೆ. ಸಾಮ್ರಾ ವಿಮಾನ ನಿಲ್ದಾಣ ಕಾಮಗಾರಿಗೆ ಜಮೀನನ್ನ ಕೊಟ್ಟಿರ್ತಾರೆ ರೈತರು. ಜಮೀನು ಕೊಟ್ಟು ಕೋಟಿ ರೂಪಾಯಿ ಅವರಿಗೆ ಪರಿಹಾರದ ರೂಪದಲ್ಲಿ ಬರಬೇಕಾಗಿರುತ್ತೆ. ಬಟ್ ಅದು ಬಂದಿರಲ್ಲ. ಅವರಿಗೆ ಕಚೇರಿಗೆ ಅಲೆದು ಸಾಕಾಗುತ್ತೆ. ಕೊನೆಗೆ ಕೋರ್ಟ್ ಮೊರೆ ಹೋಗ್ತಾರೆ. ಹೆಚ್ಚಿನ ಪರಿಹಾರವನ್ನು ಕೋರಿ 2011ರಲ್ಲಿ ಅವರು ಕೋರ್ಟ್ಗೆ ಹೋಗ್ತಾರೆ. ಸಕಾಲಕ್ಕೆ ಹೆಚ್ಚುವರಿ ಪರಿಹಾರ ಸಿಗದ ಹಿನ್ನೆಲೆಯಲ್ಲಿ ಎಸಿ ಕಚೇರಿಯ ಪೀಠೋಪಕರಣಗಳನ್ನೇ ಜಪ್ತಿ ಮಾಡಿ ಅಂತ ಕೋರ್ಟ್ ಗರಂ ಆಗಿ ಸೂಚನೆಯನ್ನು ಕೊಡ್ತು. ಈ ಸೂಚನೆಯನ್ನ ಅಲ್ಲಿ ಪರಿಪಾಲಿಸುವಂತಹ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ರೈತರು ಕೂಡ ಜೊತೆಗಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಥರದ್ದೆಲ್ಲ ಘಟನೆಗಳು ನಡೆಯೋದು ಬಹಳ ಕಡಿಮೆ. ಆಮೇಲೆ ಇದು ಮುಖಭಂಗ, ಆಡಳಿತ ವ್ಯವಸ್ಥೆಗೂ ಕೂಡ ಅತಿ ದೊಡ್ಡ ಮುಖಭಂಗ ಇದು. ಅದೇ ರೀತಿಯಾದಂತಹ ಮುಖಭಂಗಕ್ಕೆ ಈಗ ಬೆಳಗಾವಿಯ ಎಸಿ ಕಚೇರಿ ಕೂಡ ಕಾರಣವಾಗಿದೆ ಅಂತ ಹೇಳ್ಬೋದು. 9 ಕೋಟಿಗೂ ಹೆಚ್ಚು ಪರಿಹಾರವನ್ನು ರೈತರಿಗೆ ಕೊಡಬೇಕಾಗಿತ್ತು. ಕೊಡದೆ ಸತಾಯಿಸ್ತಾ ಇದ್ರು. ಕೇಳಿದ್ರೆ ಸರ್ಕಾರದಿಂದ ದುಡ್ಡು ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಇದನ್ನೆಲ್ಲ ಗಮನಿಸಿದಂತಹ ಕೋರ್ಟ್ ಎಸಿ ಕಚೇರಿಯಲ್ಲಿ ಪರಿಹಾರ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಅಲ್ಲಿರುವಂತಹ ಪೀಠೋಪಕರಣಗಳನ್ನೇ ಜಪ್ತಿ ಮಾಡಿಬಿಡಿ ಅಂತ ಸಿಟ್ಟಲ್ಲಿ ಆದೇಶವನ್ನು ಕೊಟ್ಟಿದೆ. ಹೀಗಾಗಿ ಈ ಆದೇಶದ ಅನುಸಾರ ರೈತರು ಬಂದರು. ಜೊತೆಗೆ ಅಧಿಕಾರಿಗಳ ಸಮ್ಮುಖದಲ್ಲಿ ಆ ಪೀಠೋಪಕರಣಗಳನ್ನು ಜಪ್ತಿ ಮಾಡಲಾಗಿದೆ. ಕೆರೆ ಕೋಡಿ ಬಿದ್ದು ಇಡೀ ಗ್ರಾಮವೇ ಜಲಾವೃತವಾದಂತಹ ಘಟನೆ ನಡೆದಿದೆ. 100ಕ್ಕೂ ಹೆಚ್ಚು ಮನೆಗಳಿಗೆ ಕೆರೆ ನೀರು ನುಗ್ಗಿದೆ. ಹಾವೇರಿ ಜಿಲ್ಲೆಯ ಹಿರೇಕೆರೂರಿನ ಕಚವಿ ಗ್ರಾಮದಲ್ಲಿ ಇಂಥದೊಂದು ಘಟನೆಯಾಗಿದೆ. ಕೊಪ್ಪದ ಕೆರೆ ಕೋಡಿ ಬಿದ್ದು ಕಚವಿ ಗ್ರಾಮ ಇದ್ದಕ್ಕಿದ್ದ ಹಾಗೆ ಜಲಾವೃತವಾದ ಪರಿಣಾಮ ಜನರಿಗೆ ಬಹಳ ಸಮಸ್ಯೆಗಳಾಗಿದೆ. ಜನಜೀವನ ಅಲ್ಲಿ ಅಸ್ತವ್ಯಸ್ತ ಆಯಿತು. ಕೊಪ್ಪಳದ ಕೆರೆ ಕೋಡಿ ಬಿದ್ದ ಪರಿಣಾಮ ರಸ್ತೆಗಳು ಕೂಡ ಜಲಾವೃತ ಆಗಿದೆ. ಕೆಲ ಕಡೆಗಳಲ್ಲಿ ತಗ್ಗು ಪ್ರದೇಶಗಳ ಮನೆಗಳಿಗೂ ಕೂಡ ನೀರು ನುಗ್ಗಿ ಸಾಕಷ್ಟು ಅವಾಂತರಕ್ಕೆ ಕಾರಣ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಈ ಘಟನೆ ಆಗಿರೋದು ಹಾವೇರಿಯ ಹಿರೇಕೆರೂರಿನಲ್ಲಿ.